ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಅಕ್ಷಯ ತೃತೀಯದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಪರಾಭವನಾಮ ಸಂವತ್ಸರದಲ್ಲಿ ಈ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಅಕ್ಷಯ ತೃತೀಯದ ಮಹತ್ವವೇನು? ಈ ಅಕ್ಷಯ ತೃತೀಯದಲ್ಲಿ ನಾವುಗಳು ಏನನ್ನ ಮಾಡಿದರೆ ಅತ್ಯಂತ ಶುಭ ಫಲಗಳನ್ನು ಪಡೆಯಬಹುದು? ಯಾಕೆ ಇದನ್ನೇ ಈ ಮಾಸದಲ್ಲೇ, ಅದು ಈ ವೈಶಾಖ ಮಾಸದಲ್ಲೇ ಅಕ್ಷಯ ತೃತೀಯ ಅಂತಂದೇಳಿ ಯಾವ ಕಾರಣಕ್ಕೆ ಬರುತ್ತೆ? ಅದರಿಂದ ಇರುವ ಒಂದು ವೈಜ್ಞಾನಿಕದ ರಹಸ್ಯಗಳಾದರೂ ಏನು? ಪ್ರಕೃತಿ ಮತ್ತು ಮಾನವನಿಗೂ ಈ ಅಕ್ಷಯ ತೃತೀಯ ಏನಾದರೂ ಸಂಬಂಧ ಪಡುತ್ತದಾ? ಹಾಗಾದರೆ ಈ ದಿನ ಮನುಷ್ಯನು ಯಾವ ರೀತಿಯಿಂದ ಸುಲಭ ಕಾರ್ಯಗಳನ್ನು ಮಾಡಿ ಅಂತಹ ಅಕ್ಷಯವಾದ ಫಲಗಳನ್ನು ನಾವು ಪಡೆಯಬಹುದು? ಹಾಗಾದರೆ ಬನ್ನಿ ವೀಕ್ಷಕರೇ, ಪ್ರತಿಯೊಂದನ್ನು ಸಹ ವೈಜ್ಞಾನಿಕವಾಗಿ ನಾವು ಈ ಅಕ್ಷಯ ತೃತೀಯದ ಮಹತ್ವವನ್ನು ತಿಳಿಯೋಣ. ಇದೇ ಏಪ್ರಿಲ್ 19ರಂದು ತೃತೀಯ ತಿಥಿಯು 10:50 ಪ್ರಾರಂಭವಾಗಿ ಮರುದಿನ 20ನೇ ತಾರೀಕು 7:26 ಸಹ ತೃತೀಯ ತಿಥಿ ಇರುತ್ತೆ. ಹೀಗಾಗಿ ನಾವು ಅಕ್ಷಯ ತೃತೀಯವನ್ನು ಆಚರಿಸಬೇಕೆನ್ನುವರು ಏಪ್ರಿಲ್ 19ರಂದು ಆಚರಿಸುವುದು ವೈಜ್ಞಾನಿಕವಾಗಿ ಒಂದು ಸಾದೃಶ್ಯವಾಗಿದೆ. ಏಕೆಂದರೆ ಭಗವಂತ ನನ್ನ ಆರಾಧನೆಯನ್ನು ಮಾಡಲು ಶುದ್ಧ ಮನಸ್ಸಿನಿಂದ ಯಾವಾಗ ಬೇಕಾದರೂ ಸಹ ಆರಾಧನೆಯನ್ನು ಮಾಡಿದರೆ ಆ ಫಲವನ್ನು ಭಗವಂತ ಅನುಗ್ರಹ ಮಾಡುತ್ತಾನೆ. ಕೆಲವೊಂದು ಗಣಿತದ ಆಧಾರದಿಂದ 19ನೇ ತಾರೀಕು ಆ ದಿನ ಅಕ್ಷಯ ತೃತೀಯವನ್ನು ಆಚರಿಸುವುದು ಅತ್ಯಂತ ಶುಭಕರವಾಗಿದೆ ಅಂತಂದು ಸಹ ಶ್ರೀಪೀಠದಿಂದ ತಿಳಿಸ್ತಾ ಇದ್ದೀವಿ. ಈ ಏಪ್ರಿಲ್ 19ರಂದು 10:50 ತೃತೀಯ ತಿಥಿ ಪ್ರಾರಂಭವಾಗುವುದರಿಂದ ಇದರೊಳಗೆ ಶುಭ ಲಗ್ನವನ್ನು ನೋಡಿದಾಗ ವಿಶೇಷವಾಗಿ 11:28 12:10 ಒಳಗಡೆ ಸಲ್ಲುವ ವಿಶೇಷವಾದ ಈ ಅಕ್ಷಯ ತೃತೀಯದ ಶುಭ ಮುಹೂರ್ತದಲ್ಲಿ ವಿಶೇಷವಾಗಿ ನಾವು ಏನನ್ನ ಮಾಡಿದರೆ ಅಕ್ಷಯವಾದ ಫಲವನ್ನು ನಾವು ಪಡೆಯಬಹುದು. ಈ ಶುಭ ಮುಹೂರ್ತದಲ್ಲಿ ನೋಡಿ, ಕ್ಷಯ ಅಂತಂದ್ರೆ ನಾಶ ಹೊಂದುವಂಥದ್ದು, ಅಕ್ಷಯ ಅಂತಂದ್ರೆ ಅದು ಸನಾತನವಾದದ್ದು, ಅದಕ್ಕೆ ಎಂದಿಗೂ ನಾಶವಿಲ್ಲ ಅಂತಂದು ಹೇಳ್ತೇವೆ. ಇಂತಹ ಶುಭ ಮುಹೂರ್ತದಲ್ಲಿ ನಾವುಗಳು ಶುಭ್ರರಾಗಿ ಗುರುಗಳ ಅಪ್ಪಣೆಯನ್ನ ಪಡೆದು ಗಣೇಶನನ್ನ ಮೊದಲು ಆರಾಧನೆಯನ್ನ ಮಾಡಿ, ನಂತರ ಭಾನುವಾರ ವಿಶೇಷವಾಗಿ ಬಂದಿರುವುದರಿಂದ ಕೆಂಪು ವಸ್ತ್ರವನ್ನ ಧಾರಣೆಯನ್ನ ಮಾಡಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನ ಮಾಡುವುದು, ಶಿವಪಾರ್ವತಿಯರನ್ನ ಆರಾಧನೆಯನ್ನ ಮಾಡುವುದು ಮತ್ತು ನಿಮ್ಮ ಕುಲದೇವರ ಮತ್ತು ನಿಮ್ಮ ಇಷ್ಟ ದೇವರುಗಳ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲ ಪ್ರಾಪ್ತಿಯನ್ನ ಪಡಿತಾ ಬರ್ತೀರಾ. ಅದರೊಳಗೂ ಸಹ ವಿಶೇಷವಾಗಿ ಭಾನುವಾರ ಈ ಅಕ್ಷಯ ತೃತೀಯ ಬಂದಿರೋದ್ರಿಂದ ಗಜಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದರಿಂದ ಸದಾ ಸಾಧಕರಿರಲಿ, ಎಲ್ಲ ಭಕ್ತಾದಿಗಳು ಶಿಷ್ಯಂದಿರಿಗೆ ಪರಮ ಅನುಗ್ರಹವನ್ನೇ ಗಜಲಕ್ಷ್ಮಿ ಅನುಗ್ರಹವನ್ನ ಮಾಡ್ತಾಳೆ ಅಂತಂದು ಹೇಳ್ತಾರೆ. ಆ ಜಗನ್ಮಾತಾ ಇಷ್ಟಕಾಮೇಶ್ವರಿ ಈ ಅಕ್ಷಯ ತೃತೀಯದಲ್ಲಿ ಗಜಲಕ್ಷ್ಮಿಯ ರೂಪದಲ್ಲಿ ಇಡೀ ಧರೆಗಿಳಿದು ಬರ್ತಾ ಇದ್ದಾಳೆ. ಇಂತಹ ಗಜಲಕ್ಷ್ಮಿಯ ಆರಾಧನೆಯನ್ನ
ಸಕಲ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಈ ದಿನ ಆರಾಧನೆಯನ್ನ ಮನೆಯಲ್ಲಿ ಮಾಡುವುದರಿಂದ ವಿಶೇಷವಾದ ಧನ ಕನಕ ವಸ್ತು ವಾಹನ ಐಶ್ವರ್ಯ ಸಮೃದ್ಧಿಗಳನ್ನು ಸಹ ಪಡಿತಾ ಬರ್ತೀರಾ. ಆದ್ದರಿಂದ ಈ ದಿನ ವಿಶೇಷವಾಗಿ ಇಂತಹ ಶುಭ ಮುಹೂರ್ತದಲ್ಲಿ ಗಣೇಶನನ್ನ ಆರಾಧನೆಯನ್ನ ಮಾಡಿ ಗಜಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಿ ಪೂಜೆಗೆ ಬಿಲ್ವಗಳನ್ನ ಸಮರ್ಪಣೆಯನ್ನ ಮಾಡಿ ಅಮ್ಮನಿಗೆ ವಿಶೇಷವಾಗಿ ಪಾಯಸದ ನೈವೇದ್ಯವನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಗುರು ಆಜ್ಞಾ ಮೂಲಕವಾಗಿ ನಿನ್ನ ಪೂಜೆಯನ್ನ ಮಾಡಿದ್ದೀವಿ. ನಮಗೂ ನಮ್ಮ ಕುಟುಂಬಕ್ಕೂ ಇಡೀ ನಮ್ಮ ಪ್ರಕೃತಿಗೂ ಸಹ ಅನುಗ್ರಹವನ್ನ ಮಾಡು, ಇಡೀ ಸಮಾಜಕ್ಕೆ ಇಡೀ ಜಗತ್ತಿಗೆ ಲೋಕ ಕಲ್ಯಾಣವನ್ನ ಉಂಟು ಮಾಡು ಅಂತಂದೇಳಿ ಪ್ರತಿಯೊಬ್ಬರೂ ಸಹ ಪ್ರಾರ್ಥನೆಯನ್ನ ಮಾಡುವುದರಿಂದ ಸಕಲ ಸಿರಿ ಸೌಭಾಗ್ಯಗಳನ್ನ ಸಂಪತ್ತುಗಳನ್ನ ಹೊಂದಿತರ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಈ ದಿನ ಅಕ್ಷಯ ತೃತೀಯ ಅತ್ಯಂತ ಮಹತ್ವವಾದದ್ದು. ವಿಷ್ಣುವಿನ ಅವತಾರವಾದ ಪರಶುರಾಮ ಮಹಾಮುನಿಗಳೂ ಸಹ ಈ ದಿನ ಆವಿರ್ಭವಿಸಿದ ಶುಭ ದಿನವಾಗಿದೆ. ಇಂತಹ ದಿನದಲ್ಲಿ ಆ ಪರಶುರಾಮ ಮಹಾಮುನಿಗಳನ್ನು ಸಹ ನಾವು ಸ್ಮರಣೆಯನ್ನ ಮಾಡುವುದರಿಂದ ಮನೆಯಲ್ಲಿರುವ ಅನೇಕ ದುಷ್ಟಶಕ್ತಿಗಳ ನಾಶ ಉಂಟಾಗುತ್ತೆ, ಇಡೀ ಮನೆಗೆ ಒಂದು ರಕ್ಷಾ ಕವಚ ಉಂಟಾಗ್ತಾ ಹೋಗುತ್ತೆ ಅಂತಂದು ಸಹ ತಿಳಿಸ್ತೆ. ಆದ್ದರಿಂದ ಈ ದಿನ ಪರಶುರಾಮನೂ ಸಹ ಪ್ರಾರ್ಥನೆಯನ್ನ ಮಾಡಿ ಮತ್ತು ಈ ದಿನ ಆ ಶುಭ ಮುಹೂರ್ತದಲ್ಲಿ ವಿಶೇಷವಾಗಿ ಲಲಿತಾ ಸಹಸ್ರನಾಮಗಳನ್ನ ಪಾರಾಯಣವನ್ನ ಮಾಡುವುದು, ಶಿವ ಸಹಸ್ರನಾಮಗಳನ್ನ ಪಾರಾಯಣ ಮಾಡುವುದು, ವಿಷ್ಣು ಸಹಸ್ರನಾಮಾದಿಗಳನ್ನ ಭಕ್ತಿಯಿಂದ ಪಾರಾಯಣವನ್ನ ಮಾಡಿ ಸೂರ್ಯಾಷ್ಟಕವನ್ನ ಜಪವನ್ನ ಮಾಡಿ ಸೂರ್ಯನಾರಾಯಣನಿಗೆ ಪೂಜೆಯನ್ನ ಸಲ್ಲಿಸುವುದರಿಂದ ಅಕ್ಷಯವಾದ ಪುಣ್ಯ ಫಲಪ್ರಾಪ್ತಿಯನ್ನ ಪಡಿತೀರಾ. ಕಾರಣ ಏನಪ್ಪಾ ಅಂತಂದ್ರೆ ಇದೇ ದಿನ ದ್ರೌಪದಿಗೆ ಶ್ರೀಕೃಷ್ಣನ ಅಪ್ಪಣೆಯಂತೆ ಸಾಕ್ಷಾತ್ ಶ್ರೀ ಸೂರ್ಯನಾರಾಯಣ ಭಗವಾನ್ ಅಕ್ಷಯ ಪಾತ್ರೆಯನ್ನ ನೀಡಿದ ಶುಭ ದಿನವಾಗಿದೆ. ಈ ದಿನನೇ ನಾವು ಎಂತೆಂತಹ ದಾನ ಧರ್ಮಗಳನ್ನ ಮಾಡ್ತೀವಿ, ಅದು ಅಕ್ಷಯವಾದ ಪುಣ್ಯ ಫಲಗಳನ್ನ ನೀಡ್ತಾ ಹೋಗುತ್ತೆ. ಮತ್ತು ಈಗೀಗ ನಾವುಗಳು ನೋಡ್ತಾ ಇದ್ದೀವಿ, ಇದು ನಮ್ಮ ಸನಾತನ ಧರ್ಮಕ್ಕೆ ಒಂದು ಪೆಟ್ಟನ್ನ ಕೊಡ್ತಾ ಇದ್ದಾರೆ, ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಾವಂತರೂ ನಮ್ಮ ಗುರುಗಳು ತಿಳಿಸಿದ ರೀತಿಯಿಂದ ನೋಡಿದಾಗ ಯಾವುದೇ ಒಂದು ಗ್ರಂಥಗಳನ್ನು ನೋಡಿದಾಗ ಚಿನ್ನವನ್ನ ಖರೀದಿಯನ್ನ ಮಾಡಬೇಕು ಅಂತಂದು ನಾವುಗಳು ಸಹ ಓದಿಲ್ಲ. ಯಾರಾದರೂ ಅದಿತ್ತಂದ್ರೆ ಕಳಿಸ್ಕೊಟ್ರೆ ಖಂಡಿತ ಅದನ್ನ ನಾವುಗಳು ಸಹ ಓದಿ ಮುಂದೆ ನಮ್ಮ ಶಿಷ್ಯಂದಿರಿಗೂ ಭಕ್ತರಿಗೂ ಸಹ ತಿಳಿಸ್ಲಿಕ್ಕೆ ಉಪಯೋಗ ಆಗುತ್ತೆ. ಆದ್ದರಿಂದ ಜನರನ್ನ ಅನೇಕ ಮಾಧ್ಯಮಗಳಲ್ಲಿ ಬರುವಂತಹ ಅನೇಕ ಕಂಪನಿಗಳ ಅಡ್ವರ್ಟೈಸ್ಮೆಂಟ್ನಲ್ಲಿ ಅಕ್ಷಯ ತೃತೀಯ ಇದೆ, ಈ ದಿನ ಚಿನ್ನವನ್ನ ಖರೀದಿ ಮಾಡಬೇಕು ಅಂತಂದ್ರು ಖಂಡಿತ ಅದರಿಂದ ಪುಣ್ಯ ಅಲ್ಲ ಪಾಪವನ್ನ ಗಳಿಸ್ಲಿಕ್ಕೆ ಅವರು ಎಷ್ಟು ದಾರಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಖಂಡಿತ ಅವರು ವ್ಯಾಪಾರದಲ್ಲಿ ಲಾಭ ಗಳಿಸಲಿ, ಆದರೆ ಧರ್ಮಕ್ಕೆ ವ್ಯಾಪಾರವನ್ನ ಬೆಳೆಸಬಾರದು. ವ್ಯಾಪಾರದಲ್ಲಿ ಧರ್ಮ ಇರಲಿ ಹೊರತುನು ಧರ್ಮದಲ್ಲಿ ವ್ಯಾಪಾರ ಎಂದೂ ಇರಬಾರದು ಅಂತಂದು ಶ್ರೀಪೀಠದಿಂದ ಸಹ ತಿಳಿಸ್ತಾ ಇದ್ದೀವಿ ಸಕಲ ಭಕ್ತಾದಿಗಳಿಗೂ ವೀಕ್ಷಕರಿಗೂ ಸಹ. ಏಕೆಂತಂದ್ರೆ ಧರ್ಮದ ಆದಿಯನ್ನ ವ್ಯಾಪಾರೀಕರಣ ಅದು ತಪ್ಪಾಗುತ್ತೆ. ಆದ್ದರಿಂದ ನೇರವಾಗಿ ಸಹ ತಿಳಿಸ್ತಾ ಇದ್ದೀನಿ ಸಕಲ ವೀಕ್ಷಕರಿಗೂ ಸಹ ಇದು ತಪ್ಪು. ಯಾಕಂತಂದ್ರೆ ಚಿನ್ನವನ್ನ ಖರೀದಿಯನ್ನ ಮಾಡುವಂತಂದು ಸಹ ಯಾವ ಗ್ರಂಥದಲ್ಲೂ ಸಹ ತಿಳಿಸಿಲ್ಲ. ಆದರೆ ಒಂದು ಈ ಅಕ್ಷಯ ತೃತೀಯದ ಮಹತ್ವ ಏನು ಅಂತಂದ್ರೆ ಅತ್ಯಂತ ನಾವು ಪುಣ್ಯವನ್ನ ಗಳಿಸಬೇಕಂತಂದ್ರೆ ಈ ದಿನದಲ್ಲಿ ನಾವು ಏನನ್ನ ಮಾಡಿದರೆ ಪುಣ್ಯವನ್ನ ಗಳಿಸಬಹುದು ಅಂತಂದ್ರೆ ನಾವು ಈ ದಿನ ಮಾಡುವಂತಹ ಜಪ ತಪ ಯಾಗ ಯಜ್ಞಾದಿಗಳಿಂದ ಅಕ್ಷಯವಾದ ಪುಣ್ಯವನ್ನ ನಾವು ಪಡಿತಾ ಹೋಗ್ತೀವಿ. ನಾವು ಮಾಡಿರುವಂತಹ ಸಕಲ ಪ್ರಾರಬ್ಧ ಕರ್ಮಗಳಿಂದ ಮುಕ್ತರಾಗ್ತಾ ಹೋಗ್ತೀವಿ ಅಂತ ತಿಳಿಸ್ತೇ.
ನಂತರ ಗುರುಗಳ ಸೇವೆಯನ್ನ ಮಾಡಬೇಕು ಅಂತ ಸಹ ತಿಳಿಸ್ತೆ. ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಗುರುಗಳಿಂದ ಮಂತ್ರೋಪದೇಶವನ್ನ ತೆಗೆದುಕೊಂಡು ವಿದ್ಯಾರಂಭವನ್ನ ಮಾಡುವ, ಅದನ್ನ ಅಕ್ಷಯವಾಗಲಿ, ಏಕೆಂದ್ರೆ ನಿನ್ನಲ್ಲಿರುವ ಜ್ಞಾನ ವಿದ್ಯೆ ಅಕ್ಷಯವಾಗಲಿ ಅಂತಂದು ಸಹ ಶಾಸ್ತ್ರಗಳು ಸಹ ತಿಳಿಸ್ತಾ ಇದ್ದೇವೆ. ಆದರೆ ಯಾರು ಮಾಡ್ತಾ ಇದ್ದೀವಿ ಈ ದಿನ? ಆದ್ದರಿಂದ ಗುರುಗಳ ಬಳಿಯಲ್ಲಿ ಹೋಗಿ ಗುರುಗಳ ಸೇವೆಯನ್ನ ಮಾಡಿ ಗುರುಗಳಿಂದ ಜ್ಞಾನವನ್ನ ಪಡೆಯಬೇಕಂತೆ, ವಿದ್ಯೆಗಳನ್ನ ಪಡೆಯಬೇಕಂತೆ. ಅವು ಅಕ್ಷಯವಾಗಿ ನಮ್ಮ ಜೀವನಕ್ಕೆ ಬೆಳಕಾಗಲಿ ಅಂತಂದು. ನಂತರ ಈ ದಿನ ನಾವು ಮಾಡುವಂತಹ ಅನ್ನದಾನಗಳು ಅಕ್ಷಯವಾದ ಪುಣ್ಯವನ್ನ ಕೊಡ್ತಾ ಹೋಗುತ್ತೆ, ಜನ್ಮ ಜನ್ಮಾಂತರದ ಪಾಪಗಳನ್ನ ಕ್ಷಯವನ್ನ ಮಾಡ್ತಾ ಹೋಗುತ್ತೆ. ಈ ದಿನ ಅನ್ನದಾನವನ್ನ ಮಾಡಿ, ಒಬ್ಬರಿಗಾದ್ರೂ ಅನ್ನದಾನವನ್ನ ಮಾಡಿ. ಯಾಕಂದ್ರೆ 100 ಜನಕ್ಕೆ ನನಗೆ ಮಾಡಕ್ಕಾಗ್ತಾ ಇಲ್ಲ ಗುರುಗಳೇ ಅಂತಂದ್ರೆ ಒಬ್ಬರಿಗಾದ್ರೂ ಸಹ ಅನ್ನದಾನವನ್ನ ಮಾಡಿ ಅವರಿಂದ ಆಶೀರ್ವಾದ ಸಿಗುತ್ತಲ್ಲ, ಅದು ಖಂಡಿತವಾದ ಅಕ್ಷಯವಾದ ಪುಣ್ಯ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಇದರ ಜೊತೆಯಲ್ಲಿ ಮರಗಿಡಗಳಿಗೆ ನೀರನ್ನು ಹಾಕಿ, ಮರಗಿಡಗಳನ್ನ ನೆಡೋದ್ರಿಂದನೂ ಸಹ ಈಗಿನ ನೋಡಿ ಉಷ್ಣತಾ ತಾಪಕ್ಕೆ ಎಷ್ಟು ಇದಾಗ್ತಾ ಇದ್ದಾರೆ. ನಮಗೆ ಹಿಂದಿಂದನೂ ಸಹ ಎಲ್ಲ ಭಕ್ತಾದಿಗಳಿಗೂ ಶಿಷ್ಯಂದಿರಿಗೂ ಸಹ ತಿಳಿಸ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ ಜಾಗತಿಕ ತಾಪಮಾನ ಉಂಟಾಗ್ತಾ ಇರೋದ್ರಿಂದ ಆದಷ್ಟು ನಾವು ವೃಕ್ಷೋತ್ಸವಗಳನ್ನ ಮಾಡೋಣ. ಪ್ರತಿಯೊಂದು ಮನೆಯಲ್ಲೂ ಸಹ ಒಂದೊಂದು ವೃಕ್ಷಗಳನ್ನ ನೆಡುವುದರಿಂದ ಪುಣ್ಯವನ್ನ ನಾವು ಗಳಿಸ್ತಾ ಹೋಗ್ತೀವಿ ಅಂತಂದು ನಿಮಗೆ ಸದಾ ತಿಳಿಸ್ತಾ ಬರ್ತಾ ಇದ್ದೀವಿ. ನಂತರ ಈ ದಿನ ನಾವು ಮಾಡುವಂತಹ ಗೋಪೂಜೆ, ಗೋದಾನಗಳನ್ನ ಮಾಡುವುದರಿಂದ ಸಕಲ ಪುಣ್ಯ ಫಲ ಪ್ರಾಪ್ತಿಯನ್ನ ಉಂಟಾಗುತ್ತೆ. ಗೋ ಸೇವೆಯನ್ನ ಮಾಡೋದು, ಗೋಗ್ರಾಸಗಳನ್ನ ನೀಡುವುದು, ನಂತರ ನವಧಾನ್ಯಗಳನ್ನು ಸಹ ದಾನವನ್ನ ಮಾಡುವುದರಿಂದ ವಿಶೇಷವಾದ ಅಕ್ಷಯವಾದ ಪುಣ್ಯವನ್ನ ಪಡಿತಾ ಬರ್ತೀರಾ. ನಂತರ ಭೂದಾನ, ನಂತರ ಹಿರಣ್ಯದಾನ ಅಂದ್ರೆ ಚಿನ್ನವನ್ನ ದಾನ ಮಾಡುವಂತಂದು ಹೇಳುತ್ತೆ. ಈ ದಿನನೇ ನೋಡಿ ಅನೇಕರು ಸಹ ದಾನವನ್ನ ಮಾಡಿ ಮಹಾಚಕ್ರವರ್ತಿ ಪಟ್ಟಕ್ಕೆ ಏರಿದ್ರು, ಸತ್ಯ ಹರಿಶ್ಚಂದ್ರನಿಂದ ಹಿಡಿದು. ಹೀಗಾಗಿ ಚಿನ್ನವನ್ನ ಖರೀದಿಯಲ್ಲ, ಚಿನ್ನವನ್ನ ಖರೀದಿಯನ್ನ ಮಾಡಿ ಅದನ್ನ ಬಡಬಗ್ಗರಿಗೆ ದಾನವನ್ನ ಮಾಡು, ಅಶಕ್ತರಿಗೆ ದಾನವನ್ನ ಮಾಡು. ಅದರಿಂದ ಅವರ ಅನುಗ್ರಹ ನಿನಗೆ ಅಕ್ಷಯವಾದ ಪುಣ್ಯವನ್ನ ನೀಡುತ್ತೆ ಅಂತಂದು ಶಾಸ್ತ್ರದಲ್ಲಿರೋದು. ಆದರೆ ಈ ದಿನ ನಾವು ಯಾವುದನ್ನ ಪರಿಪಾಲನೆಯನ್ನ ಮಾಡ್ತಾ ಇದ್ದೀವಿ? ಮತ್ತು ಈ ದಿನ ನಾವು ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡುವುದು ಅಕ್ಷಯವಾದ ಪುಣ್ಯವನ್ನ ಕೊಡ್ತಾ ಹೋಗುತ್ತೆ, ಅದು ನಿರಂತರವಾಗಿ ನಡೀತಾ ಹೋಗುತ್ತೆ. ನಮ್ಮ ಎಷ್ಟೋ ಯುವ ಜನತೆಗೆ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ, ಉದ್ಯೋಗವನ್ನ ಪ್ರಾರಂಭ ಮಾಡಿ. ಇಂತಹ ಶುಭ ಮುಹೂರ್ತದಲ್ಲಿ ನಾವು ಮಾಡಿದಾಗ ಖಂಡಿತ ಆ ಉದ್ಯೋಗಗಳು ನಿರಂತರವಾಗಿ ನಡೀತಾ ಬರ್ತವೆ. ಆದ್ದರಿಂದ ಉದ್ಯೋಗಗಳನ್ನ ಪ್ರಾರಂಭ ಮಾಡುವುದು ಮತ್ತು ಮನೆಯಲ್ಲಿ ಯಾರಿಗೆ ಸದಾ ರೋಗಾದಿಗಳು, ಅಶಕ್ತರು, ಅನಾರೋಗ್ಯ ಪೀಡೆಗಳು ಕಾಡ್ತಾ ಇರ್ತವೆ ಅಂತಹ ಮನೆಯಲ್ಲಿ ಈ ದಿನ ವಿಶೇಷವಾಗಿ ನವಗ್ರಹ ಶಾಂತಿ ಪೂಜೆಯನ್ನ ಮಾಡಿ ನವಧಾನ್ಯಗಳನ್ನ ದಾನವನ್ನ ಮಾಡುವುದರಿಂದ ಆ ರೋಗ ರುಜಿನಗಳಿಂದ ಎಲ್ಲರೂ ಸಹ ಪರಿಹಾರವನ್ನ ಹೊಂದುತ್ತಾ ಹೋಗ್ತೀರಾ. ಭಾನುವಾರ ಈ ಅಕ್ಷಯ ತೃತೀಯ ನಡೀತಾರಿಂದ ವಿಶೇಷವಾಗಿ ತಾಮ್ರವನ್ನ ದಾನವನ್ನ ಮಾಡುವುದರಿಂದ ರಾಜಯೋಗ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ. ನಂತರ ಇದರಿಂದ ಸೂರ್ಯನ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಏಕಂತಂದ್ರೆ ನೋಡಿ, ಈ ಅಕ್ಷಯ ತೃತೀಯ ಬರೋದು ಮೇಷ ರಾಶಿಯಲ್ಲಿ ರವಿ ಉಚ್ಚ ಸ್ಥಾನದಲ್ಲಿರ್ತಾನೆ ಜ್ಯೋತಿಷ್ಯದ ಪ್ರಕಾರ, ಮತ್ತು ವೃಷಭದಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿರ್ತಾನೆ. ಇಂತಹ ಶುಭ ಮುಹೂರ್ತದಲ್ಲಿ ನೋಡಿ, ಏಕೆಂದ್ರೆ ಚಂದ್ರ ಮನೋಕಾರಕ, ರವಿ ಆತ್ಮಕಾರಕ. ಅಂದ್ರೆ ನಮ್ಮನ್ನ ಆತ್ಮೋನ್ನತಿಯನ್ನ ಮಾಡುವುದು, ನಮ್ಮ ಸಂಕಲ್ಪವನ್ನ ನೆರವೇರಿಸಲಿಕ್ಕೆ ಇದು ಅತ್ಯಂತವಾದ ಶುಭ ಸಂದರ್ಭ. ಹಾಗಾಗಿ ನಮ್ಮ ಈ ದೇಹದ ಎನರ್ಜಿ ಇವತ್ತಿನ ದಿನ ಇರುತ್ತಲ್ಲ, ಅದು ಪ್ರಕೃತಿಯ ನಡುವೆ ಒಂದು ಅಗಾಧವಾದ ಒಂದು ಬಿಸಿಲಿಯನ್ನ ಹೊಂದಿರುತ್ತೆ. ಆದ್ದರಿಂದ ಇಂತಹ ಶುಭ ಮುಹೂರ್ತದಲ್ಲಿ ನಾವು ಗುರುಗಳ ಸಾಮೀಪ್ಯದಲ್ಲಿ ಇದ್ದು ಶುಭವಾದ ಸಂಕಲ್ಪವನ್ನ ಮಾಡಿ ನಿಮ್ಮ ಕೈಲಾದಷ್ಟು ಉದ್ಯೋಗಗಳನ್ನ ಪ್ರಾರಂಭ ಮಾಡುವುದು,
ಕೈಲಾದಷ್ಟು ಶುಭ ಕಾರ್ಯಗಳನ್ನ ಮಾಡುವುದರಿಂದ, ಅನೇಕ ದಾನ ಧರ್ಮಗಳನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನ ಉಂಟಾ ಹೋಗ್ತೀರಾ. ಯಾಕಂದ್ರೆ ಅಕ್ಷಯ ತೃತೀಯ ಅಂತಂದ್ರೇನೆ ಹೆಸರೇ ಇರೋದು ದಾನ ಧರ್ಮಕ್ಕೆ ಹೊರತು ಯಾವುದನ್ನು ಕೊಂಡುಕೊಳ್ಳಲಿಕ್ಕೆ ಅಲ್ಲ. ನಾವು ಮಾಡಿರುವಂತಹ ಅನೇಕ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳಲಿಕ್ಕೆ ನಮ್ಮ ಸನಾತನ ಪರಂಪರೆಯಲ್ಲಿ ಇರುವ ಏಕೈಕ ಶುಭ ದಿನವೇ ಈ ಅಕ್ಷಯ ತೃತೀಯ. ಇಂತಹ ಶುಭ ದಿನವಾದ, ಇಂತಹ ಮಹತ್ವವಿರುವ ಈ ಅಕ್ಷಯ ತೃತೀಯದ ಮಹತ್ವವನ್ನು ತಿಳಿದು ನಾವು ಅದರಂತೆ ದಾನ ಧರ್ಮಾದಿಗಳನ್ನ, ಒಳ್ಳೆಯ ಕೆಲಸಗಳನ್ನು ಸಹ ಮಾಡಿ ಸಾರ್ಥಕತೆಯನ್ನ ಹೊಂದೋಣ. ಏಕೆಂದ್ರೆ ನಾವು ಎಷ್ಟೋ ಗೊತ್ತಿದ್ದೋ ಗೊತ್ತಿಲ್ದಿರೋ, ಅರಿತೋ ಅರಿದರೋ ಈ ದೇಹದಿಂದ ಮಾನಸಿಕವಾಗಿ ಅನೇಕ ಪಾಪಕರ್ಮಗಳನ್ನ ಮಾಡಿರ್ತೀವಿ. ಈ ಎಲ್ಲ ಪಾಪಕರ್ಮಗಳು ಸಹ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗಲಿ, ಆ ಭಗವತಿಯ ಇಷ್ಟಗಾಮೇಶ್ವರಿಯ ಕೃಪೆ ಉಂಟಾಗಲಿ ಅಂತಂದು ಯಾವ ಭಕ್ತಾದಿಗಳು ಶ್ರದ್ಧಾ ಪೂರ್ವಕವಾಗಿ ಅನನ್ಯ ರೀತಿಯಿಂದ ಶರಣು ಬಂದು ಇಂತಹ ಶುಭ ಮುಹೂರ್ತದಲ್ಲಿ ನಾವು ಮಾಡುವಂತಹ ಪೂಜೆಯಿಂದ ಸಕಲ ಭಕ್ತಾದಿಗಳಿಗೂ ಶಿಷ್ಯಂದಿರಿಗೂ ಸಹ ಪರಮ ಅನುಗ್ರಹ ಸಹ ಉಂಟಾಗ್ತಾ ಹೋಗುತ್ತೆ ಅಂತಂದು ಸಹ ತಿಳಿಸಿ, ನಂತರ ಇದೇ ದಿನ 19ನೇ ತಾರೀಕು ರಾತ್ರಿಯ ವೇಳೆಯಲ್ಲೂ ಸಹ ಯಾರು ದಶಮಹಾವಿದ್ಯೆಯ ಆರಾಧನೆಯನ್ನ ಮಾಡ್ತಾ ಇರ್ತೀರಾ ತಾಂತ್ರಿಕ ರೀತಿಯಿಂದ, ಅವರೂ ಸಹ ರಾತ್ರಿಯ ಸಮಯದಲ್ಲಿ ವಿಶೇಷವಾಗಿ ಶ್ರೀ ಜಗನ್ಮಾತಾ ಇಷ್ಟಗಾಮೀಶ್ವರಿಯ ಸ್ವರೂಪವಾದ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆಯನ್ನ ಮಾಡುವುದು ಮತ್ತು ಶ್ರೀಚಕ್ರದ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾಗಿ ಆ ಸಮಯದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿದ್ದು ಇಲ್ಲಿ ಚಂದ್ರನು ಉಚ್ಚ ಸ್ಥಾನಕ್ಕೆ ಬರುವುದರಿಂದ ಆ ಸಮಯದಲ್ಲಿ ಮಾಡುವಂತಹ ಪೂಜೆ ನಮಗೆ ಅತ್ಯಂತವಾದ ಅನಂತ ಪುಣ್ಯ ಫಲಗಳನ್ನ ಕೊಡ್ತಾ ಬರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಾವುಗಳು ತಾಮ್ರದಾನವನ್ನು ಮಾಡುವುದು, ಹಿರಣ್ಯ ದಾನ ಅಂದ್ರೆ ಬಂಗಾರ ಸ್ವರ್ಣವನ್ನ ದಾನವನ್ನ ಮಾಡುವುದು, ಮತ್ತು ರಜತ ಬೆಳ್ಳಿ ದಾನ, ಹೀಗೆ ನಿಮ್ಮ ಮನಪೂರ್ವಕವಾಗಿ ಯಾವುದೇ ಒಂದು ದಾನ ಇರಲಿ. ನನ್ನ ಕೈನಲ್ಲಿ ಅಷ್ಟೊಂದು ದಾನ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೂ ಒಂದು ಅಕ್ಕಿ ಕಾಳನ್ನೂ ಸಹ ದಾನವನ್ನು ಮಾಡಿದ್ರು ಸಾಕಂತೆ. ನೋಡಿ, ಅಂತ ದ್ರೌಪದಿ ಒಂದು ಅಗುಳಿನ ಅನ್ನವನ್ನ ಈ ದಿನ ಶ್ರೀಕೃಷ್ಣನಿಗೆ ದಾನವನ್ನ ಮಾಡಿದಕ್ಕೆ ಇಡೀ ಜಗತ್ತಿಗೆ ಆ ದಾನವನ್ನ ಮಾಡಿದಂತಹ ಪುಣ್ಯವನ್ನ ಪಡೆದರು. ಆ ಕಾರಣಕ್ಕೋಸ್ಕರನೇ ನಮ್ಮಲ್ಲಿರುವ ಆ ಭಾವನೆ ಮುಖ್ಯ. ನಾವು ಎಷ್ಟೊತ್ತು ಪೂಜೆಯನ್ನ ಮಾಡಿದ್ವಿ ಅನ್ನೋದಕ್ಕಿಂತ ಎಷ್ಟು ಭಾವನೆಯಿಂದ ಪೂಜೆಯನ್ನ ಮಾಡಿ ಅಮ್ಮನ ಜೊತೆಯಲ್ಲಿ ಸಂಪರ್ಕವನ್ನ ನಾವು ಹೊಂದಿದ್ದೀವಿ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಸಹ ಬರಲಿ ಅಂತಂದು ಸಹ ಹೇಳ್ತಾ ಇದ್ದೀವಿ. ಈ ದಿನ ಯಾರ ಜಾತಕದಲ್ಲಿ ರಾಹುವಿನ ತೊಂದರೆ, ಕಾಳಸರ್ಪದ ತೊಂದರೆ, ಹೀಗೆ ರಾಹುವಿನಿಂದ ತೊಂದರೆ ಇರುತ್ತೆ, ಈ ದಿನ ಗಣೇಶನಿಗೆ ವಿಶೇಷವಾಗಿ ಎಕ್ಕೆ ಗಿಡದ ಎಲೆಯಿಂದ ಮಾಲೆಯನ್ನ ಮಾಡಿ ಗಣೇಶನಿಗೆ ಸಮರ್ಪಣೆಯನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನ ಹೊಂದುತ್ತಾ ಹೋಗ್ತೀರಾ. ಸಕಲ ಈ ಎಲ್ಲ ದಾರಿದ್ರ್ಯಗಳಿಂದ ಪರಿಹಾರ ಉಂಟಾಗ್ತಾ ಹೋಗುತ್ತೆ. ಆ ಜಗನ್ಮಾತಾ ಇಷ್ಟಕಾಮೇಶ್ವರಿಯ ಅನುಗ್ರಹ ಸಕಲರಿಗೂ ಸಹ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಶಿವನಿಗೆ ಬಿಲ್ವವನ್ನ ಸಮರ್ಪಣೆಯನ್ನ ಮಾಡುವುದು, ವಿಷ್ಣುವಿಗೆ ತುಳಸಿಯನ್ನ ದಾನವನ್ನ ಮಾಡುವುದು, ಮತ್ತು ಹೀಗೆ ನಿಮ್ಮ ಇಷ್ಟ ದೇವರುಗಳಿಗೆ ನಿಮ್ಮ ಯಥಾಶಕ್ತಿಯಿಂದ, ಯಾಕಂತಂದ್ರೆ ಒಂದು ಹನಿ ಗಂಗಾ ಜಲವನ್ನಾದರೂ ಸಹ ಸಮರ್ಪಣೆಯನ್ನ ಮಾಡಿ ಒಂದು ತುಳಸಿ ಒಂದು ಬಿಲ್ವವನ್ನು ಇಟ್ಟರೆ ಸಾಕಂತೆ ಇಂತಹ ಅಕ್ಷಯ ತೃತೀಯದಲ್ಲಿ ನಮ್ಮ ಎಲ್ಲ ಪಾಪಗಳು ಸಹ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗುತ್ತೆ ಅಂತಂದು ಸಹ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ಇಂತಹ ಶುಭ ಸಮಯದಲ್ಲಿ ಆ ಜಗನ್ಮಾತಾ ಇಷ್ಟಕಾಮೇಶ್ವರಿಯನ್ನ ಎಲ್ಲರೂ ಸಹ ಆರಾಧನೆಯನ್ನ ಮಾಡೋಣ. ನಂತರ ಕಾಲಜ್ಞಾನದ ಪ್ರಕಾರ ಆದಷ್ಟು ಸಹ ಸಕಲ ಪ್ರಜೆಗಳು ಸಹ ಅನೇಕ ಗಾಳಿಯಿಂದ ಹರಡುವಂತಹ ರೋಗಾದಿಗಳಿಂದ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಸಹ ಸರ್ಕಾರ ನೀಡುವಂತಹ ಮಾರ್ಗಸೂಚಿಯನ್ನ ಪ್ರತಿಯೊಬ್ಬರೂ ಸಹ ಪರಿಪಾಲನೆಯನ್ನು ಮಾಡಿ ಆರೋಗ್ಯವನ್ನ ಕಾಯ್ದುಕೊಳ್ಳಿ. ಮತ್ತು ಅಗ್ನಿ ಅನಾಹುತಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ.
ಹಿಂದೆನೂ ಸಹ ನಿಮಗೆ ತಿಳಿಸಿದ್ವಿ. ಈ ಅಗ್ನಿ ಅನಾಹುತಗಳು, ಅರಣ್ಯ ನಾಶಗಳು, ಕಾಡ್ಗಿಚ್ಚುಗಳು ಮತ್ತು ಸಿಡಿಲಿನಿಂದ ತೊಂದರೆಗಳು ಸಹ ಉಂಟಾಗೋದ್ರಿಂದ ಮತ್ತು ವಿದ್ಯುತ್ನಿಂದ ಶಾರ್ಟ್ ಸರ್ಕ್ಯೂಟ್ ಅಂತಂದು ಹೇಳ್ತೀವಿ. ಹೀಗೆ ಮತ್ತು ಕಂಪನಿನಲ್ಲಿ ಬಾಯ್ಲರ್ ಬ್ಲಾಸ್ಟ್ಗಳಂತಹ ಅನೇಕ ದುರ್ಘಟನೆಗಳು ನಡೆಯುವಂತಹ ಸೂಚನೆಗಳು ಸಹ ತೋರಿಸ್ತಾರಿಂದ ಆದಷ್ಟು ಸಹ ಎಚ್ಚರಿಕೆಯನ್ನ ವಹಿಸಿ ಬರುವ ಅಪಾಯಗಳಿಂದ ಪಾರಾಗಿ. ಆದ್ದರಿಂದ ವಿಶೇಷವಾಗಿ ನಡೀತಾ ಇರುವ ಇಂತಹ ಅಕ್ಷಯ ತೃತೀಯದಲ್ಲಿ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯನ್ನ ಪ್ರಾರ್ಥನೆಯನ್ನ ಮಾಡೋಣ. ಈ ಎಲ್ಲ ಅಪಾಯಗಳಿಂದ ನಮ್ಮನ್ನೆಲ್ಲ ಪಾರು ಮಾಡುವಂತಂದು ಆ ಭಗವತಿಯಲ್ಲಿ ಮೊರೆ ಹೋಗೋಣ, ಪ್ರಕೃತಿಯನ್ನ ಆರಾಧನೆಯನ್ನ ಮಾಡೋಣ ಅಂತನ್ನೋದನ್ನು ಸಹ ತಿಳಿಸುತ್ತಾ ಎಲ್ಲರೂ ಸಹ ಜಗನ್ಮಾತಾ ಇಷ್ಟಕಾಮೇಶ್ವರಿಯನ್ನ ಈ ಅಕ್ಷಯ ತೃತೀಯದಂದು ಓಂ ಸಂಪತ್ಕಾರಿಣಿಯೇ ನಮಃ ಎಂಬ ಮಹಾಮಂತ್ರದಲ್ಲಿ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸಿದ್ಧಿಪ್ರದವಾದ ಈ ಮಹಾಮಂತ್ರವನ್ನ ಆರಾಧನೆಯನ್ನು ಮಾಡುವುದರಿಂದ ಅಷ್ಟಲಕ್ಷ್ಮಿಯರ ಕೃಪೆಯೇ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾರೆ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲ ಭಕ್ತರಿಗೂ ಸಕಲ ಶಿಷ್ಯವೃಂದಕ್ಕೂ ಸಮಸ್ತ ಲೋಕಕ್ಕೆಲ್ಲ ಸಕಲ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಇದ್ದೀವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.